ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಇಂದು ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರೋ ಹಾಗೆ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿದೆ. ಯಾಕೆಂದರೆ ನಿಮಗೆ ಗೊತ್ತು, ನಮ್ಮ ಉತ್ತರ ಕನ್ನಡ ಸೈಡಲ್ಲಿ ತುಂಬ ಗುಡ್ಡ ಕುಸಿತ ಆಗ್ತಿದೆ ರೋಡ್ ಮೇಲೆ. ಹಾಗೆ ತುಂಬ ಮಳೆಯಿಂದ ನೆಟ್ವರ್ಕ್ ಇಶ್ಯೂ ಇದೆ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಸ್ವಲ್ಪ ದಿನ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಹಾಗೆ ಎಲ್ಲರದ ಅಪ್ಡೇಟ್ಸ್ ಕೂಡ ಕೊಡ್ತೀನಿ. ತುಂಬ ಮಳೆ ಇರೋದ್ರಿಂದ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮಳೆನ ಇಷ್ಟಪಡುವವನು ಒಬ್ಬನೇ ಮಾತ್ರ, ನಮ್ಮ ಟೈಸನ್. ಇದು ನಮ್ಮ ಬ್ರೀಡಿಂಗ್ ಮೇಲಿದು. ಇದಕ್ಕೆ ಸರಿಸುಮಾರು ಒಂದು 6 ರಿಂದ 7 ವರ್ಷ ಆಗಿದೆ. ಈಗಲೂ ಕೂಡ ಎಷ್ಟು ಸ್ಟ್ಯಾಮಿನಾದಿಂದ ಆಡ್ತಾ ಇರುತ್ತೆ ಅಂತ ನೀವೇ ನೋಡ್ಬೋದು. ವಾಕಿಂಗ್ ಮಾಡೋದಕ್ಕಿಂತ ನಾಯಿಗೆ ಸ್ವಿಮ್ಮಿಂಗ್ ಮಾಡಿದ್ರೆ ತುಂಬ ಎಕ್ಸಸೈಸ್ ಆಗುತ್ತೆ. ನೋಡಿ, ಇದಕ್ಕೆ ಬಾಲ್ನ ತೆಗೆದು ನೀರಲ್ಲಿ ಒಗೆದ್ರೆ ಯಾವ ಥರ ಅದನ್ನ ಹಿಡ್ಕೊಂಡು ಬರುತ್ತೆ ನೋಡಿ. ಹಗ್ಗನ ಯಾಕೆ ಹಾಕಿರೋದು ಅಂದರೆ ಇದು ಸ್ವಲ್ಪ ಅಗ್ರೆಸಿವ್ ಇದೆ. ಇನ್ನು ಯಾರಾದರೂ ಬಂದರೆ ಅಟ್ಯಾಕ್ ಮಾಡುತ್ತೆ ಅಂತ ಹಗ್ಗ ಹಾಕಿದ್ದೀವಿ ಅಷ್ಟೇ. ಮತ್ತು ನೀವು ಇದರ ಬಾಲ ನೋಡ್ತಾ ಇದ್ದೀರಾ ಯಾಕೆ ಸಣ್ಣ ಇದೆ ಅಂತ. ಬಾಲ ಏನಾಗಿತ್ತು ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಅದರ ಗೂಡಿನ ಬಾಗಿಲಿಗೆ ಬಾಲ ಸಿಕ್ಕಿಬಿದ್ದು ಬಾಲ ಡ್ಯಾಮೇಜ್ ಆಗಿತ್ತು. ಅಲ್ಲಿಂದ ಅದು ಆ ಬಾಲ ಅದಕ್ಕೆ ಕಟ್ಟಾಯಿತು. ಸೊ ಮೆಡಿಕೇಷನ್ ಮಾಡಿ ಈಗ ಅಷ್ಟು ಬಾಲ ಮಾತ್ರ ಉಳಿದಿದೆ. ಇದು ಮೇಲು ಡಬಲ್ ಕೋಟ್ ಮೇಲಿದು. ತುಂಬ ಅಗ್ರೆಸಿವ್ ಇದೆ. ಸೊ ಅಗ್ರೆಸಿವ್ ಇದ್ದರೆ ಅದಕ್ಕೆ ಅದೇ ರೀತಿ ಎಕ್ಸಸೈಸು ಹಾಗೆ ವರ್ಕ್ ಮಾಡಿಸ್ಬೇಕಾಗತ್ತೆ. ನೀರನ್ನ ತುಂಬ ಇಷ್ಟಪಡುತ್ತೆ ಇದು. ಎಲ್ಲೇ ನೀರು ನೋಡಿದ್ರೂ ಹೋಗಿ ಆರುತ್ತೆ. ಅದರಲ್ಲೂ ಮತ್ತು ಈ ಬಾಲ್ ಅಂದರೆ ತುಂಬ ಕ್ರೇಜ್ ಇದಕ್ಕೆ. ನಾವು ಸುಮಾರು ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ. ಮಳೆಯೂ ತುಂಬ ಇದೆ. ಆದರೆ ಈ ನೀರಂದರೆ ನಮ್ಮ ಜೇಮ್ಸ್ಗೆ, ಸ್ವೀಟಿಗೆ, ನಮ್ಮ ಡಿಲ್ಲಿಗೆ ಇವಕ್ಕೆಲ್ಲ ಆಗಲ್ಲ. ನೀರಂದರೆ ಅವು ದೂರದಿಂದ ನಡ್ಕೊಂಡು ಹೋಗ್ತವೆ. ಅದನ್ನೂ ಕೂಡ ನೀರಿಗೆ ಸ್ವಿಮ್ಮಿಂಗ್ ತರೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದಕ್ಕೆ ಇಷ್ಟ ಆಗಲ್ಲ ಅಂದಮೇಲೆ ಫೋರ್ಸ್ ಮಾಡೋದು ಬೇಡ ಅಂತ ಅದನ್ನ ಕರ್ಕೊಂಡು ಬರಲಿಲ್ಲ. ಸೊ ಟೈಸನ್ ಒಬ್ಬನೇ ಬಂದಿದ್ದಾನೆ ನೀರಲ್ಲಿ ಆಡೋಕ್ಕೆ. ನೀವು ನೋಡ್ಬೋದು ಯಾವ ರೀತಿ ಸ್ವಿಮ್ ಮಾಡುತ್ತೆ ಅಂತ. ಬಟ್ ಜೇಮ್ಸ್ಗೆ ಸ್ವಿಮ್ ಮಾಡೋಕ್ಕೆ ಬರಲ್ಲ. ಅದು ಮುಳುಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ಸ್ವೀಟಿ ಕೂಡ. ಸ್ವೀಟಿನೂ ಸ್ವಲ್ಪ ಹೆವಿ ಇರೋದ್ರಿಂದ ಸ್ವಿಮ್ ಮಾಡಲ್ಲ, ನೀರನ್ನು ನೋಡಿ ಬೊಗಳ್ತಾ ಇರುತ್ತೆ. ಹಾಗೆ ನಮ್ಮ ಡಾಬರ್ಮೆನ್ ಕೂಡ ಏನೂ ಸ್ವಿಮ್ ಮಾಡಲ್ಲ. ಅದಕ್ಕೆ ನೀರು ಸ್ನಾನ ಅಂದೂ ಕೂಡ ಆಗಲ್ಲ. ಸೊ ಹಾಗೆ ನಮ್ಮ ಡೆಲ್ಲಿಗೂ ಕೂಡ ನೀರಂದರೆ ಆಗಲ್ಲ. ಸ್ನಾನ ಮಾಡಿಸಿದ್ರು ಕೂಡ ಕೋಪ ಬರುತ್ತೆ. ನೋಡಿ, ಈಗ ಬೋಲ್ ಹೋಗ್ದಿದ್ದು ತುಂಬ ದೂರ ಆಯಿತು. ಕೋಪ ಬಂದೇ ಬರುತ್ತೆ ಅದಕ್ಕೀಗ. ಯಾಕಂದರೆ ಅದಕ್ಕೆ ಇಷ್ಟ ಆಗಿರೋದು ಏನಾದರೂ ಮಾಡಿದ್ರೆ ತುಂಬ ಕೋಪ ಮಾಡ್ಕೊಬಿಡುತ್ತೆ ಇದು. ನೋಡಿ ನೋಡಿ ನನ್ನ ಮುಗಳ್ತಾ ಇದೆ, ನಾನು ಹೋಗ್ತೀನಿ ಅಂತ. ನೋಡಿ, ಇದೇ ಥರ ನಮ್ಮ ಚಾನಲಲ್ಲಿ ಪೆಟ್ಸ್ ವಿಡಿಯೋ ಕೂಡ ಬರ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಇನ್ನೊಂದು, ನಮ್ಮ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದರು ವಿಡಿಯೋ ಅಪ್ಲೋಡ್ ಮಾಡುವಾಗ ಪೇರೆಂಟ್ಸ್ ಫೋಟೋನ ಅಪ್ಡೇಟ್ ಮಾಡಿ ಅಂತ. ನಾವೇ ಲೊಕೇಶನ್ಗೆ ಬ್ರಾಡ್ಕಾಸ್ಟ್ ಅಂತ ಹೋದಾಗ ಪಪ್ಪಿನೂ ಮತ್ತು ಮದರ್ನ ಜೊತೆಗಿಟ್ಟು ವಿಡಿಯೋ ಮಾಡ್ಕೊಂಡು ಬರ್ತೀವಿ. ಆದರೆ ಕೆಲವೊಂದು ಸಲ ಓನರೇ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ವಿಡಿಯೋ ಕಳಿಸ್ತಾರೆ ಬ್ರಾಡ್ಕಾಸ್ಟಿಂಗ್ ಮಾಡಿ ಅಂತ. ಆವಾಗ ಅವರು ಸರಿಯಾಗಿ ಫಾದರ್ ಫೋಟೋ ಕಳಿಸಲ್ಲ, ಮದರ್ ವಿಡಿಯೋ ಕಳಿಸಲ್ಲ. ನಾವು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡೋದೇನೆಂದರೆ, ನೀವು ಪಪ್ಪಿ ವಿಡಿಯೋನ ಕಳಿಸ್ಬೇಕು ಅಂದಾಗ ದಯವಿಟ್ಟು ಮದರ್ ಜೊತೆಗಿರುವ ವಿಡಿಯೋನ ಕಳಿಸಿ ಒಂದು. ಹಾಗೆ ಫಾದರ್ ವಿಡಿಯೋನು ಅಂದರೆ ಮೇಟಿಂಗ್ ವಿಡಿಯೋನ ಕಳಿಸಿ. ಬೈಯರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಬ್ರದರ್. ನೀವು ಕಮೆಂಟ್ ಮಾಡಿದ್ದಕ್ಕೆ ನಮ್ದು ಏನಾದರೂ ತಪ್ಪಿದ್ರೆ ನಾವು ಸರಿ ಮಾಡ್ಕೊಳ್ತೀವಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಹಾಗೆ ಎಡಿಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನೇನು ಇದರಲ್ಲಿ ನಿಪುಣತೆಯನ್ನು ಹೊಂದಿಲ್ಲ, ಅಂದರೆ ತುಂಬ ಪ್ರೋ ಏನಲ್ಲ, ಏನೋ ತಿಳಿದಿರೋ ಮಟ್ಟಿಗೆ ಎಡಿಟ್ ಮಾಡ್ತೀನಿ ಅಷ್ಟೇ. ನೋಡಿ, ಇದನ್ನ ನೋಡಿಬಿಟ್ಟು ಮತ್ತೆ ನೀವು ಕೂಡ ನಿಮ್ಮ ನಾಯಿನ ಬಲವಂತವಾಗಿ ಫೋರ್ಸ್ ಮಾಡಿ ನೀರಿಗೆ ಇಳಿಸೋಕೆ ಹೋಗ್ಬಿಡಿ. ನಿಮ್ಮ ನಾಯಿಗೆ ನೀರಲ್ಲಿ ಆಡೋದು ಇಷ್ಟ ಇದ್ದರೆ, ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇಲ್ಲ ಅಂದರೆ ಮಾತ್ರ ನೀರಲ್ಲಿ ಆಟ ಆಡಿಸಿ. ನಮ್ಮ ಟೈಸನ್ಗೆ ಯಾವುದೇ ರೀತಿ ಸ್ಕಿನ್ ಇಶ್ಯೂ ಇಲ್ಲ. ಯಾಕಂದರೆ ಅದಕ್ಕೆ ಸ್ಕಿನ್ ಕೇರ್ಗೆ ನಾವು ಮೆಡಿಕೇಟ್ ಮಾಡ್ತೀವಿ, ಅದಕ್ಕೋಸ್ಕರ. ಹಾಗೆ ತುಂಬ ಮಳೆಯಲ್ಲೂ ಕೂಡ ನಾವು ಸ್ನಾನ ಮಾಡಿಸಿದ್ರು ಕೂಡ ಅದನ್ನ ಡ್ರೈ ಮಾಡ್ತೀವಿ. ಯಾಕಂದರೆ ಡ್ರೈಯರ್ ಇದೆ.
ನಾರ್ಮಲಾಗಿ ಬಿಸಿಲಲ್ಲಿ ನಾವು ಡ್ರೈ ಮಾಡ್ತೀವಿ, ಮಳೆಗಾಲದಲ್ಲಿ ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದನ್ನ ನೋಡಿಬಿಟ್ಟು ಆಮೇಲೆ ನೀವು ಮತ್ತೆ ಸ್ನಾನ ಮಾಡಿಸಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ ಹಾಗೆ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.